ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ನಾನು ಸ್ವಲ್ಪ ವಿಡಿಯೋಸ್ ಮಾಡಲಿಕ್ಕೆ ಟೈಮ್ ಸಾಕಾಗದೆ ಸ್ವಲ್ಪ 2 ದಿನ 3 ದಿನಕ್ಕೊಂದೊಂದು ವಿಡಿಯೋ ಅಪ್ಲೋಡ್ ಮಾಡೋ ಥರ ಆಗಿದೆ. ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ವಿಡಿಯೋಸ್ ಯಾವುದನ್ನು ಇದು ಮಾಡಲಿಕ್ಕಾಗ್ತಾಯಿಲ್ಲ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಅದು ಏನಂತ ಅಂದರೆ, ಯಾಕಂದರೆ ನಿಮಗೆಲ್ಲ ಗೊತ್ತಿರೋದೇನೆ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನಿದೆ 3 ದಿನಕ್ಕೆ ಒಂದೊಂದು ರೂಲ್ಸ್ ಅನ್ನೋ ಥರ ತೊಗೊಂಡು ಬರ್ತಾ ಇದೆ. ಯಾಕಂತಂದರೆ ಇವರು ಬಿಟ್ಟುಬಿಟ್ರೆ ಸಂವಿಧಾನ ಕೂಡ ಚೇಂಜ್ ಮಾಡಿಬಿಡ್ತಾರೆ, ಆ ಮಟ್ಟಕ್ಕೆ ಇಳ್ಕೊಬಿಟ್ಟಿದ್ದಾರೆ. ಯಾಕಂದರೆ ಒಂದೊಂದು ಮೊದಲಿಗೆಲ್ಲನೂ ಯಾವುದೇ ಒಂದು ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ ತುಂಬಾ ರಿಸ್ಕಿ ಇತ್ತು. ಇವತ್ತು ಎಷ್ಟು ಈಸಿಯಾಗಿ ತೊಗೊಬಿಟ್ಟಿದ್ದಾರೆ. ಇರಲಿ, ಬಟ್ ಈ ವಿಷಯ ಅವರು ಯಾಕಂತಂದರೆ ಇದು 2007 ಆಗಿತ್ತಿದು. ಆದರೆ ಜನಗಳು ಯಾರೂ ಇದನ್ನು ಅಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಅರಿವು ಇರಲಿಲ್ಲ ಜನಗಳಿಗೆ. ಅದನ್ನು ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಎತ್ತಿ ಹಿಡಿದಿದೆ. ಏನಂತ ಅಂದರೆ, ಪಿತ್ರಾರ್ಜಿತ ಆಸ್ತಿ ಯಾವುದೇ ಇರಲಿ, ಆ ಪಿತ್ರಾರ್ಜಿತ ಆಸ್ತಿ ಸಿಗಬೇಕು ಅಂತಂದರೆ ತಂದೆ ತಾಯಿ ಅಥವಾ ವಯಸ್ಸಾದವ್ರನ್ನ ನೋಡಿಕೊಂಡ್ರೆ ಮಾತ್ರನೇ ಅವರಿಗೆ ಆಸ್ತಿ. ಇಲ್ಲ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಬಿಲ್ಲಾಗಲಿ ಗಿಫ್ಟೆಡ್ ಆಗಲಿ ಅವರು ಯಾವಾಗ ಬೇಕಾದರೂ ಆಸ್ತಿಯನ್ನು ವಾಪಸ್ ಪಡಿಬೋದು. ಸೇಲ್ ಮಾಡಿದರೂ ಕೂಡ ಅವರು ವಾಪಸ್ ಪಡಿಬೋದು. ಆ ಥರ ಕಾನೂನನ್ನು ನಮ್ಮ ಕರ್ನಾಟಕ ಸರ್ಕಾರ ಎತ್ತಿ ಹಿಡಿದಿದೆ. ಯಾಕಂದರೆ ಅನ್ಸಿಸ್ಟರಲ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಈ ಅನ್ಸಿಸ್ಟರ್ಸ್ ಪ್ರಾಪರ್ಟೀಸ್ನ ಪಿತ್ರಾರ್ಜಿತ ಆಸ್ತಿ, ಆ ಪಿತ್ರಾರ್ಜಿತ ಆಸ್ತಿನ ಹಿರಿಯರು ಅಂದರೆ ತಂದೆ ತಾಯಿ ತಾತ ಅಜ್ಜಿ, ಇವಾಗ ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಅವರಿಂದನೂ ನಮ್ಮವ್ರಿಗೂ ಬಂದಿದ್ರೆ ಅದನ್ನು ನಾವು ಪಿತ್ರಾರ್ಜಿತ ಆಸ್ತಿ, ಯಾಕಂತಂದರೆ ತಲಾಂತರಗಳಿಂದ ಬಂದಿದ್ರೆ ಅದನ್ನು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀವಿ. ಆ ಥರ ಪಿತ್ರಾರ್ಜಿತ ಆಸ್ತಿ ಯಾವುದೇ ನಮಗೆ ಸಿಗಬೇಕಂದ್ರೂ ಕೂಡ ನಾವು ನಮ್ಮ ಹಿರಿಯರನ್ನು ನಾವು ಸಾಯೋವರೆಗೂ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರನೇ ನಮಗೆ ಆ ಪ್ರಾಪರ್ಟಿ ದಕ್ಕೋದು. ಒಂದು ವೇಳೆ ಅವರು ಏನಾದ್ರೂ ಕೇಸ್ ಹಾಕಿದ್ರೆ ಆಮೇಲೆ ಏನಾಗುತ್ತೆ, ಅದನ್ನು ಯಾವ ಥರ ವಾಪಸ್ ಪಡಿಬೋದು, ಅದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನನ್ನ ವಿಡಿಯೋಸನ್ನು ಸ್ವಲ್ಪ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ರಿಲೇಷನ್ಗಾಗಲಿ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ಈ ಪ್ರಾಪರ್ಟಿ ಆಸ್ತಿ ಹಂಚಿಕೆ ಅನ್ನೋದು ಇವು ಏನು ಹೇಳ್ತೀವಿ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಅಂತಂದು ಹೇಳ್ಬಿಟ್ಟು, ಅದು ಒಂದೊಂದು ದಿನಕ್ಕೂ ಒಂದೊಂದು ಅವತಾರನ ಪಡ್ಕೊಳ್ತಾ ಇದೆ. ಯಾಕಂದರೆ ಇವಾಗ ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮವರೆಗೂ ಬಂದಿರುತ್ತೆ ಆ ಆನ್ಸಿಸ್ಟರ್ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿನ. ಮುಂಚೆ ಎಲ್ಲನೂ ತಾತನಿಂದ ತಂದೆಗೆ ಬಂತು, ತಂದೆಯಿಂದ ಮಕ್ಕಳಿಗೆ ಬಂತು ಅಂತ ಈಸಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಬಿಡೋರು. ಅದು ಆಗ್ತಾ ಇದ್ದಿದ್ದು ಹೆಂಗಾಗಿತ್ತು ಅಂತಂದರೆ, ಒಂದು ಸಂಬಂಧಕ್ಕೆ ಬೆಲೆನೇ ಇಲ್ಲದೆ ಆಗಿ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ತುಂಬಾ ಜಾಸ್ತಿ ಆಗೋಯ್ತು. ಆ ಜಾಸ್ತಿ ಆಗಿದ್ದು ದಿನೇ ದಿನೇ ಕೇಸುಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿರೋದು. ಈ ಆಸ್ತಿಯಲ್ಲಿ ಯಾರೆಲ್ಲ ಪಾಲನ್ನು ಕೇಳ್ತಾರೆ ಅವರಿಗೆ ಯಾವ ಥರ ಪಾಠ ಕಲಿಸ್ಬೇಕು ಅನ್ನೋದನ್ನು ನಮ್ಮ ಕರ್ನಾಟಕ ಸರ್ಕಾರ ಈ ಕಾನೂನನ್ನು ಎತ್ತಿ ಹಿಡಿದಿದೆ. ಹಿರಿಯರ ಪೋಷಕರ ಹಾರೈಕೆ ಇಲ್ಲದೆ ಆಸ್ತಿ ಸಿಗುವುದೇ ಇಲ್ಲ.
ಇದುವರೆಗೂ ತಂದೆ ತಾಯಿ ಯಾವುದೇ ಪ್ರಾಪರ್ಟಿ ಇದ್ರೂ ಕೂಡ ಸ್ವಾಭಾವಿಕವಾಗಿ ಮಕ್ಕಳಿಗೆ ಅನ್ನೋದೊಂದು ಬಂದ್ಬಿಟ್ಟಿರೋದು. ಅವರಿಗೆಲ್ಲ ಆಗ್ತಾ ಇದ್ದಿದ್ದು ಅದೇ. ಆಟೋಮೆಟಿಕ್ ಆಗಿ ಇವ್ರ ಹೆಸರು ಚೇಂಜ್ ಮಾಡ್ಕೊಬಿಡೋರು. ಆದರೆ ಇವತ್ತು ಅದಾಗಿರೋ ಉದ್ದೇಶನೇ ತಂದೆ ತಾಯಿನ ಅನಾಥಾಶ್ರಮಗಳಲ್ಲಿ ಬಿಡ್ತಾ ಇರೋದು, ವೃದ್ಧಾಶ್ರಮಗಳಲ್ಲಿ ಬಿಡ್ತಾ ಇರೋದು. ಎಷ್ಟೋ ಜನ ನೋಡಿ ವೃದ್ಧಾಶ್ರಮಗಳಲ್ಲಿದ್ದಾರೆ. ಅದನ್ನೆಲ್ಲನೂ ಪರಿಗಣನೆಗೆ ತಗೊಂಡು ನಮ್ಮ ಕರ್ನಾಟಕ ಸರ್ಕಾರ ಈ 2007ನಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಅಂತಂದರೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ದ ಸೀನಿಯರ್ ಸಿಟಿಸನ್ ಆಕ್ಟ್ 2007 ಅನ್ನೋದನ್ನು ಏನು ಜಾರಿಗೆ ತಂದಿತ್ತು, ಅದು ಮಕ್ಕಳಿಗೆ ಪೋಷಕರ ಆರೈಕೆ ಮಾಡುವುದು ಕಡ್ಡಾಯ ಅಂತಂದೇಳಿ 2007ನಲ್ಲೇ ಸೆಂಟ್ರಲ್ ಗೌರ್ನಮೆಂಟ್ ತಂದಿತ್ತು. ಆದರೆ ಅದರ ಬಗ್ಗೆ ಜನ ಕಿಂಚಿತ್ತು ಕೂಡ ತಲೆ ಕೆಡಿಸ್ಕೊಳ್ಲಿಲ್ಲ. ಅದಕ್ಕೋಸ್ಕರನೇ ಇವಾಗ ಕರ್ನಾಟಕ ಸರ್ಕಾರ ಈ ಅನುಷ್ಠಾನನ ಇನ್ನಷ್ಟು ಕಠಿಣ ಮಾಡ್ತಾ ಇದೆ. ಯಾಕಂತಂದರೆ ಈ ಆಸ್ತಿಯ ಮೇಲಿನ ಹಕ್ಕನ್ನು ಅವರು ಯಾವಾಗ ಕಳ್ಕೊಳ್ತಾರೆ, ಅವರ ಹಕ್ಕು ಕೂಡ ಕಳ್ಕೊಬಿಡ್ತಾರೆ. ಆವಾಗ ಈ ಮಕ್ಕಳು ಏನು ಮಾಡ್ತಾರೆ, ವೃದ್ಧಾಶ್ರಮ, ಅನಾಥಾಶ್ರಮ ಅನ್ನೋ ಒಂದು ಇದ್ರ ಕಡೆಗೆ ಕಳಿಸ್ತಾ ಇದ್ದಾರೆ. ಅದರಿಂದಲೇ ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡ ಸಾಹೇಬರು ಈ ಪೋಷಕರ ಬಗ್ಗೆ ಸಂಬಂಧಿಕರಿಗೆ ಏನೆಲ್ಲನೂ ಆರೈಕೆ ಮಾಡ್ತಾ ಇಲ್ಲ, ತಪ್ಪು ದಾರಿ ಏನು ಹಿಡಿತಾವ್ರೆ ಅನ್ನೋದನ್ನು ಮೊನ್ನೆ ಮೀಟಿಂಗಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಮಾತಾಡಿದ್ದು. ವಿಲ್ ಅಥವಾ ದಾನಪತ್ರ, ಗಿಫ್ಟ್ ಡೀಡ್ ಅನ್ನೋದೇನಿದೆ ಅದನ್ನು ಯಾವಾಗ ಬೇಕಾದರೂ ಪೋಷಕರು ಕ್ಯಾನ್ಸಲೇಷನ್ ಅನ್ನೋದನ್ನು ಮಾಡಿಕೊಳ್ಳುವ ಅಧಿಕಾರನ ಮಾನ್ಯ ಕೃಷ್ಣ ಬೈರೇಗೌಡರು ಎತ್ತಿ ಹಿಡಿದಿದ್ದಾರೆ. ಅದಕ್ಕೆ ನಿಜವಾಗೂ ಅವ್ರನ್ನ ಅಪ್ರಿಸಿಯೇಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಪೋಷಕರು ಅಂತಂದರೆ, ಯಾವುದೇ ಒಬ್ಬ ತಂದೆ ತಾಯಿಯನ್ನು ಅಥವಾ ಅಜ್ಜಿ ತಾತನ್ನ ಹೊರಗಡೆ ಹಾಕ್ತಾರೆ, ಆವಾಗ ಹೋಗ್ಬಿಟ್ಟು ಅವರು ಸೆಕ್ಷನ್ 23 ಅಡಿಯಲ್ಲಿ ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಿ ಅಂತಂದು ಹೇಳಿಬಿಟ್ಟು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ಅವರ ಆಸ್ತಿ ಏನಿರುತ್ತೆ ಅಷ್ಟು ಆಸ್ತಿಯನ್ನು ಅವರಿಗೆ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಎಲ್ಲ ತರಹದ ಒಂದು ಸಿದ್ಧತೆಯನ್ನು ಇವಾಗ ಮಾಡಿದೆ. ಯಾಕಂತಂದರೆ ಇವತ್ತು ಈ ಥರ ಮಾಡೋದ್ರಿಂದ ಆದರೂ ಕೂಡ ಅವರಿಗೆ ಒಂದು ಭಯ ಅನ್ನೋದನ್ನು ಬರಬೇಕು. ಆ 23 ಸೆಕ್ಷನ್ ಏನಿದೆ, ಆ 23 ಸೆಕ್ಷನ್ ಪ್ರಕಾರ ಯಾರಿಗಾದ್ರೂ ಲಾಯರ್ ಕನ್ಸಲ್ಟ್ ಮಾಡಿ ಅವರು ಎಲ್ಲಿ ಯಾವ ಥರ ಕಂಪ್ಲೇಂಟನ್ನು ಮಾಡಬೇಕು, ಯಾವ ಥರ ಆ ಆಸ್ತಿಯನ್ನು ವಾಪಸ್ ಪಡಿಬೇಕು ಅನ್ನೋದ್ರ ಕೂಡ ನಾನು ಹೇಳ್ತೇನೆ. ಯಾವುದೇ ಒಬ್ಬ ಪೋಷಕರು ಹೋಗಿ ಉಪವಿಭಾಗಾಧಿಕಾರಿಗಳಿಗೆ ಅಂತಂದರೆ ನಮ್ಮ AC ಸಾಹೇಬರು ಏನಿರ್ತಾರೆ, AC ಸಾಹೇಬ್ರ ಹತ್ರ ಒಂದು ಕೇಸನ್ನು ಫೈಲ್ ಮಾಡಬೇಕು. ಸೆಕ್ಷನ್ 23 ಪ್ರಕಾರ ಅವರು ಕೇಸನ್ನು ಫೈಲ್ ಮಾಡಿದ್ರೆ ಆವಾಗ ಅವರು ಹಿಯರಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿಕೊಂಡು ಆವಾಗ ತಂದೆ ತಾಯಿ ಮಕ್ಕಳನ್ನು ಕರೀತಾರೆ, ಮುಖಾಮುಖಿ ಭೇಟಿ ಮಾಡಿಸಿ ಇವ್ರದ್ದು ಏನು ಅವ್ರ ಕಡೆಗೇನು ಹೇಳ್ತಾರೆ, ಎಲ್ಲನೂ ಅಲ್ಲಿ ಕೋರ್ಟಲ್ಲಿ ಡಿಸ್ಕಷನ್ ಆಗುತ್ತೆ. ಕೋರ್ಟಲ್ಲಿ ಡಿಸ್ಕಷನ್ ಆದಾಗ ಅವರು ಏನಾದರೂ ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ ಅಂತಂದೇಳಿ ಏನಾದರೂ ಪ್ರೂವ್ ಆಯಿತು ಅಂತಂದರೆ ಇಮ್ಮಿಡಿಯೇಟು ಆ ದೂರಿನ ಪ್ರಕಾರ ವಿಲ್ಲೇ ಆಗಿರಲಿ ದಾನಪತ್ರನೇ ಆಗಿರಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಅದನ್ನು ಕ್ಯಾನ್ಸಲೇಷನ್ ಮಾಡೋ ಪವರು ಅವರಿಗೆ ಸರ್ಕಾರ ಕೊಟ್ಟಿದೆ. ಒಂದು ವೇಳೆ ಮಕ್ಕಳು ಅದನ್ನು ಮಾರಿದ್ದರೆ ಅಥವಾ ಅವ್ರ ಹೆಸರಿಗೆ ಪಡ್ಕೊಂಡಿದ್ರೆ ಆ ಆಸ್ತಿಯನ್ನು ಕೂಡ ಪುನಃ ವಾಪಸ್ ಪಡಿಬೋದು. ಇಷ್ಟು ಫೆಸಿಲಿಟಿ ಕೂಡ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಒಂದು ಕಠಿಣ ಕ್ರಮನ ಕೈಗೊಂಡಿದೆ. ಅದು ಸೀನಿಯರ್ ಸಿಟಿಜನ್ ಬಗ್ಗೆ. ಫ್ರೆಂಡ್ಸ್,
ಇನ್ನೊಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಯಾರೇ ಆಗಲಿ ತಂದೆ ತಾಯಿನ ಸ್ವಲ್ಪ ಇರೋವರೆಗೂ ಖುಷಿಯಿಂದ ನೋಡ್ಕೊಳ್ಳಿ, ಯಾಕಂದರೆ ಅವರಿಲ್ಲದೆ ನಾವಿಲ್ಲ. ಇದೊಂದು ನನಗೆ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನು ಇವತ್ತು ಪ್ರಾಪರ್ಟಿ ಬಗ್ಗೆ ಜನಗಳಲ್ಲಿ ಗೊಂದಲ ಅನ್ನೋದೊಂದು ಸೃಷ್ಟಿಯಾಗಿದೆ, ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಕಲಿ ದಾಖಲೆಗಳು ಏನು ಬರ್ತಾ ಇತ್ತು, ಪ್ರತಿಯೊಂದು ನಕಲಿ ದಾಖಲೆಗಳಿಗೂ ಬ್ರೇಕ್ ಹಾಕಬೇಕು ಅಂತಂದೇಳೇನೆ ದಿನ ಬೆಳಗಾಯಿತು ಅಂದರೆ ಒಂದೊಂದು ಹೊಸ ರೂಲ್ಸನ್ನು ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡು ಬರ್ತಾ ಇದ್ದಾರೆ. ಇವಾಗ ಎಷ್ಟೋ ಜನ ಸರ್ಕಾರಕ್ಕೆ ಇನ್ಕಮ್ ಎಲ್ಲ ನಿಂತೋಗಿದೆ ಅಂತಂದೇಳಿ ಏನು ಹೇಳ್ತಾ ಇದ್ದಾರೆ, ಅದನ್ನೆಲ್ಲವನ್ನೂ ಒಂದು ಟೈಮಿಗೆ ಎಲ್ಲ ಸರಿ ಹೋಗುತ್ತೆ. ಇವತ್ತು ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ಡ್ ಆಫೀಸುಗಳಲ್ಲಿ ಏನು ರಿಜಿಸ್ಟ್ರೇಷನ್ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಅನ್ನೋದನ್ನ ಕೈಗೊಂಡಿದ್ದಾರೆ. ಆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದ್ರಿಂದಲೇ ಇವತ್ತು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ನು ಅಥವಾ ಒಂದೇ ಸೈಟನ್ನು 2-3 ಜನಕ್ಕೆ ಮಾಡೋ ಫೋರ್ಜರಿ ಕೂಡ ನಿಂತೋಗಿದೆ. ಈ ಥರ ಕಟ್ಟುನಿಟ್ಟಿನ ಕ್ರಮಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬರು ತೊಗೊಂಡು ಬರ್ತಾ ಇದ್ದು ನಿಜಕ್ಕೂ ಒಂದು ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಂದು ಇವತ್ತು ಆ ಥರ ಮಾಡಿರೋದ್ರಿಂದ ಒಂದು ತಂದೆ ತಾಯಿ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವರು ಒಂದು ಸಾಯೋವರೆಗಾದರೂ ಕೂಡ ಖುಷಿಯಾಗಿರ್ತಾರೆ. ಇದೇ ಥರ ಒಂದು ಒಳ್ಳೊಳ್ಳೆ ಕಾನೂನನ್ನು ನಮ್ಮ ಕರ್ನಾಟಕ ಸರ್ಕಾರ ತೊಗೊಂಡು ಬರ್ತಾ ಇರಲಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.